ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವು ಇವಾಗ ಕೇರಳ ಬಾರ್ಡರಿಂದ ಕರ್ನಾಟಕ ಎಂಟರ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಬಂದು ಮಣಿಮೂಲ ಅಂತ ಕಾಸರಗೋಡು ಡಿಸ್ಟ್ರಿಕ್ಸ್ ಇರುತ್ತೆ. ಟೈಮ್ ಬಂದು ಒಂದು 11:40 ಆಗಿದೆ. ಟೆಂಪ್ರೇಚರ್ ಒಂದು 35-36 ಇದೆ. ಹ್ಯೂಮಿಡಿಟಿಯಿಂದ ಇನ್ನೂ ಬಿಸಿಲು ಗೊತ್ತಾಗ್ತಿದೆ. ಬಟ್ ಸುತ್ತಮುತ್ತ ಗಿಡಗಳು ಮರಗಳಿರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ. ಸೊ ಬನ್ನಿ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಸಖತ್ತಾಗಿರುತ್ತೆ ಅಂತೆ ರೂಟು, ಕೇಳ್ಪಟ್ಟಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ನಮ್ಮ ರೈಡು. ಕ್ರೇಸಿ ರೋಡ್ಗಳಂತೂ ಒಳ್ಳೆ ಕಾಡಲ್ಲಿ ಹೋಗ್ತಾ ಇದ್ದಂಗಿದೆ. ಅದು ಯಾರೂ ಟ್ರಾಫಿಕ್ಕು ಅಷ್ಟೊಂದಿಲ್ಲ, ಏನೂ ಇಲ್ಲ. ಒಳ್ಳೆ ಮಜಾ ಬರ್ತಾಯಿದೆ. ಫಾರೆಸ್ಟ್ ಇರೋದ್ರಿಂದ ಅಷ್ಟೊಂದು ಬಿಸಿಲು ಗೊತ್ತಾಗ್ತಿಲ್ಲ. ಸಖತ್ತಾಗಿದೆ, ಏನಂತೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ. ನೋಡಿ, ಇದೇ ಕರ್ನಾಟಕ ಚೆಕ್ ಪೋಸ್ಟು. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆಯೋ ಕಾಡು, ಫಾರೆಸ್ಟು ಎಲ್ಲ. ಅದು ಯಾವುದೋ ಬರ್ಡ್ ಸೌಂಡ್ ಎಲ್ಲ ಕೇಳಿಸ್ತಾ, ಕ್ರೇಜಿ ಇದೆ ಅಲ್ವಾ? ಆದರೂ ನಮ್ಮ ಕರ್ನಾಟಕಕ್ಕೆ ಬಂದಿದ್ದ ಫೀಲೇ ಒಂಥರ ಸಖತ್ತಾಗಿದೆ. ನಿಮಗೂ ಹಿಂಗೇನಾ? ಕರ್ನಾಟಕ ಎಂಟರ್ ಆಗಿದ ತಕ್ಷಣ ಒಂಥರ ವೈಬ್ ಚೇಂಜ್ ಆಗುತ್ತೆ ಅಂತಾರಲ್ವ, ಹಾಗೆಲ್ಲ ಅನ್ಸತ್ತಾ? ಇವಾಗ ಸ್ವಲ್ಪ ತಣ್ಣಗೆ ಅನಿಸ್ತಾ ಇದೆ. ಆಗ್ಲಿಂದ ಬಿಸಿ ಬಿಸಿ ಗಾಳಿ ಬಿಸಿ ಬಿಸಿ. ಯಾವುದೋ ಏರ್ ಹೋಗ್ತಾ ಇದೆ, ಹೋಗಲಿ ಬಿಡಿ. ಆದರೂ ಕರ್ನಾಟಕಕ್ಕೆ ಬಂದಮೇಲೆ ಅಂತೂ ಸ್ವಲ್ಪ ತಣ್ಣಗನ್ನಿಸ್ತಿದೆ. ಅದು ನಿಜವಾಗ್ಲೂ ತಣ್ಣಗನ್ನಿಸ್ತಾ ಇದೆಯೋ ನಮ್ಮ ಕರ್ನಾಟಕಕ್ಕೆ ಬಂದಿರೋದಕ್ಕೆ ತಣ್ಣಗನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ತಣ್ಣಗಂತೂ ಇದೆ. ಕಾಡು ಸ್ವಲ್ಪ ಡೆನ್ಸ್ ಆಗಿದೆ. ನೋಡಿ, ನಿಮಗೆ ವಿಡಿಯೋ ಎಲ್ಲ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಕ್ರೇಜಿ ಡೆನ್ಸ್ ಫಾರೆಸ್ಟ್ ಇದೆ. ಇದೇ ರೂಟಲ್ಲಿ ಹೋದರೆ ಮೋಸ್ಟ್ಲಿ ಭಾಗಮಂಡಲ ಫಾರೆಸ್ಟ್ ಏರಿಯಾ ಸೈಡಿಂದನೇ ಹೋಗ್ತಿದ್ದೀವಿ ಅನಿಸತ್ತೆ. ಬಟ್ ಗೂಗಲ್ ಮ್ಯಾಪ್ಸ್ ಏನೂ ವರ್ಕ್ ಆಗ್ತಾಯಿಲ್ಲ, ಸಿಗ್ನಲ್ ಇಲ್ಲ. ಆದ್ದರಿಂದ ಹಂಗೆ ಹೋಗ್ತಾಯಿದ್ದೀವಿ, ಹೆಂಗೆ ಯಾವ ಕಡೆ ಹೋಗುತ್ತೋ ನೋಡೋಣ ಅಂತ. ನೋಡಿ, ಈ ಕಡೆ ರೋಡ್ಗಳೆಲ್ಲ ಸ್ಟೇಟ್ ಹೈವೇ ಆದರೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಕೋಲಾರ ಕಡೆ ಬರೋದಾವಾಗೇ ಏನೋ ರೋಡ್ಗಳು ಚೆನ್ನಾಗಿಲ್ಲ, ಬೆಂಗಳೂರು ಕಡೆನೇ ರೋಡ್ಗಳು ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಈ ಕಡೆ ಎಲ್ಲ ರೋಡ್ ಚೆನ್ನಾಗಿದೆ. ಆದರೂ ಸಿಂಗಲ್ ರೋಡ್ ಆದ್ದರಿಂದ ಚೆನ್ನಾಗಿದ್ರೇ
ಇಲ್ಲಾಂದರೆ ಆ್ಯಕ್ಸಿಡೆಂಟ್ಸ್ ಆಗೋಕ್ಕೆ ಎಲ್ಲ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಹಿಂಗೆ ಮೇಂಟೈನ್ ಮಾಡ್ಕೊಂಡೋದ್ರೆ ನಮ್ಮ ರೋಡ್ಗಳನ್ನ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ಫೈನಲಿ ಮೊಬೈಲ್ ಸಿಗ್ನಲ್ ಕೂಡ ಬಂತು. ರೂಟ್ ಚೆಕ್ ಮಾಡ್ತಾಯಿದ್ದೆ. ನಾವು ಭಾಗಮಂಡಲ ಫಾರೆಸ್ಟ್ ರೂಟ್ ಕಡೆಗೆ ಹೋಗ್ದಿರ ಇದು ಹಂಗೆ ಮಡಿಕೇರಿ ಸಿಟಿಗೆ ಕರ್ಕೊಂಡು ಹೋಗುತ್ತೆ. ಬಟ್ ಮಡಿಕೇರಿ ಸಿಟಿ ಇಲ್ಲಿಂದ ಇನ್ನೂ ಒಂದು 30 ಕಿಲೋಮೀಟರ್ಸ್ ಇದೆ. ಹಿಂಗೆ ಇರುತ್ತೆ ಅನಿಸುತ್ತೆ. ಎಲ್ಲ ಬರೀ ಫಾರೆಸ್ಟ್ ರೂಟೇ ಇದ್ದರೆ ಅಂತೂ ಸ್ವಲ್ಪ ತಣ್ಣಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ, ಮಧ್ಯಾಹ್ನ ಬಿಸಿಲಲ್ಲಿ ಸುಟ್ಕೊಂಡು ಹೋಗ್ಬೇಕು. ಮಾನ್ಸೂನಲ್ಲಿ ಮತ್ತೆ ಬಂದರೆ ಒಳ್ಳೆ ಮಜಾ ಬರುತ್ತೆ ಈ ರೋಡ್ಗಳೆಲ್ಲ. ಏನಂತೀರ? ಸೊ ಹಿಂಗೆ ರೂಟು ಸ್ವಲ್ಪ ಕ್ಲಿಯರ್ ಆಯಿತು. ಯಾವುದೋ ಹಳ್ಳಿಗಳು ಬರ್ತಾಯಿದ್ದಾವೆ. ಎಲ್ಲಾದರೂ ಸ್ಟಾಪ್ ಗೀಪ್ ತಗೊಂಡೋಣ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ. ಎಲ್ಲಾದರೂ ಏನಾದರೂ ಅಂಗಡಿ ಸಿಕ್ಕಿದ್ರೆ ಸ್ವಲ್ಪ ಏನಾದರೂ ನೀರು ಕುಡಿಬೇಕು. ಓಕೆ, ಲೆಟ್ಸ್ ಟೇಕ್ ಎ ಬ್ರೇಕ್.